Hello students, let us discuss about another type of mechanism which comes in nucleophilic substitution reactions. So we have already discussed about SN1 mechanism. ಎಷ್ಟು ಸ್ಟೆಪ್ ಒಳಗಡೆ ಆಗ್ತದ ಮತ್ತು alkyl halides reactivity ಏನಂತ ನಾವು ಡಿಸ್ಕಷನ್ ಮಾಡಿದ್ವು. Let us discuss one more 3 marks question, that is SN2 mechanism. ಈಗ ನೋಡ್ರಿ SN2 ಅಂದ್ರೆ ಏನು? ಸೊ SN2 ಅಂದ್ರೆ ಯಾಕೆ ಇದನ್ನ SN2 ಅಂತ ಕರೀತಾರೆ ನಾವು ನೋಡೋಣ್ರಿ. SN2, so this is called as bimolecular nucleophilic substitution reaction. Bimolecular nucleophilic substitution reaction. So ಯಾಕೆ ಇದಕ್ಕೆ bimolecular ಅಂತ ಕರೀತಾರೆ ಅಂದ್ರೆ the rate of this reaction depends on concentration of both alkyl halide and nucleophile. ಅಂದ್ರೆ ಈ ರಿಯಾಕ್ಷನ್ ರೇಟ್ ಅಲ್ಕೈಲ್ ಹ್ಯಾಲೈಡ್ ಮತ್ತು ನ್ಯೂಕ್ಲಿಯೋಫೈಲ್ ಮೇಲೆ ಡಿಪೆಂಡ್ ಇರೋದ್ರಿಂದ ಇದಕ್ಕೆ ಬೈಮಾಲಿಕ್ಯುಲರ್ ಅಂತೇಳಿ ಕರೀತಾರೆ. ಓಕೆ, ಸೊ ಇಟ್ ಈಸ್ ಸಿಂಗಲ್ ಸ್ಟೆಪ್ ಮೆಕ್ಯಾನಿಸಮ್. ಈ ಮೆಕ್ಯಾನಿಸಮ್ ಒಂದು ಸ್ಟೆಪ್ ಒಳಗಡೆ ಆಗ್ತದೆ. ಇಟ್ ಈಸ್ ಸಿಂಗಲ್ ಸ್ಟೆಪ್ ಮೆಕ್ಯಾನಿಸಮ್. ಸೊ ಒಂದು ಸ್ಟೆಪ್ನಾಗ ಆಗತ್ತಪ್ಪ ಅಂತಂದ್ರ ದೇರ್ ಇಸ್ ನೋ ಫಾರ್ಮೇಶನ್ ಆಫ್ ಇಂಟರ್ಮೀಡಿಯೇಟ್. ಇಲ್ಲಿ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗಂಗಿಲ್ಲ. ಇಲ್ಲಿ ಏನ್ ಫಾರ್ಮೇಶನ್ ಆಗತ್ತಪ್ಪ ಅಂತಂದ್ರ ಇಟ್ ಟೇಕ್ಸ್ ಪ್ಲೇಸ್ ಥ್ರೂ ದ ಫಾರ್ಮೇಶನ್ ಆಫ್ ಟ್ರಾನ್ಸಿಷನ್ ಸ್ಟೇಟ್. Transition state is that state called as imaginary state. Imaginary state ಅಂದ್ರೆ where carbon is bonded with 5 groups or atoms. ಕಾರ್ಬನ್ ಗೆ 5 ಬಾಂಡ್ ಫಾರ್ಮೇಶನ್ ಆಗಿರ್ತಾವ. ಅದು ಟ್ರಾನ್ಸಿಷನ್ ಸ್ಟೇಟ್. ಇಲ್ಲಿ ಇಂಟರ್ಮೀಡಿಯೇಟ್ ಅಂದ್ರೆ ಕಾರ್ಬೋಕ್ಯಾಟನ್ ಫಾರ್ಮೇಶನ್ ಆಗಂಗಿಲ್ಲ, ಅಂದ್ರೆ ಅಯೋನೈಸೇಷನ್ ಸ್ಟೆಪ್ ಆಗಂಗಿಲ್ಲ ಇಲ್ಲಿ. ಸೊ ಅದಕ್ಕಾಗಿ ಟ್ರಾನ್ಸಿಷನ್ ಸ್ಟೇಟ್ ಆಗ್ತದೆ. ಸೊ ಇಲ್ಲಿ ಅಯೋನೈಸೇಷನ್ ಆಗತ್ತಿಲ್ಪ ಅಂತಂದ್ರ ಯು ಕ್ಯಾನ್ ಆಲ್ಸೋ ಯೂಸ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. We can also make use of non-polar solvents or polar aprotic solvents use ಮಾಡಬಹುದು. ಯಾಕೆ ಹೇಳ್ರಿ? Because SN2 mechanism does not involves ionization step. Ionization ಆಗ್ಲಿಲ್ಲ ಅಂದ್ರೆ ನಾವು polar protic solvent ಯೂಸ್ ಮಾಡೋ ನೆಸೆಸಿಟಿ ಇಲ್ಲ, ನಾನ್ ಪೋಲಾರ್ ಸಾಲ್ವೆಂಟ್ ಅನ್ನು ಯೂಸ್ ಮಾಡಬಹುದು. ಸೊ SN2 mechanism ಒಳಗಡೆ we need strong nucleophile. Strong nucleophile should be required to carry out SN2 mechanism. ಯಾಕೆ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಬೇಕಪ್ಪ ಅಂತಂದ್ರ ದಿಸ್ ಇಸ್ ಬಿಕಾಸ್ ಹಿಯರ್ ಲಿವಿಂಗ್ ಆಫ್ ಹ್ಯಾಲೋಜನ್ ಆಸ್ ವೆಲ್ ಆಸ್ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಈ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗೋದಾಗ್ಲಿ ಹ್ಯಾಲೋಜನ್ ಅನ್ನ ಹೊರಗೆ ತೆಗೆಯೋದಾಗ್ಲಿ ಡಿಟ್ಯಾಚ್ ಮಾಡೋದಾಗ್ಲಿ ಎರಡು ಅಟ್ ಎ ಟೈಮ್ ಆಗ್ತಿರ್ತಾವಲ್ಲ. ಸೊ ಆ ಬರುವಂತ ನ್ಯೂಕ್ಲಿಯೋಫೈಲ್ ಎಷ್ಟು ಸ್ಟ್ರಾಂಗ್ ಇರಬೇಕಂದ್ರ ಅದು ಎಕ್ಸಿಸ್ಟ್ ಆಗುವಂತ ಹ್ಯಾಲೋಜನ್ ಅನ್ನ ತೆಗಿಬೇಕು ಮತ್ತು ಅದು ಬಾಂಡ್ ಫಾರ್ಮೇಶನ್ ಮಾಡ್ಕೊಳಕ್ಬೇಕು. ದಟ್ಸ್ ವೈ ಟು ಕ್ಯಾರಿ ಔಟ್ SN2 mechanism we need strong nucleophile, because bond breaking is nothing but detach of halogen, and bond making ಅಂದ್ರೆ attach of nucleophile takes place simultaneously. ಎರಡು at a time ಆಗೋದ್ರಿಂದ ಏನಾಗ್ತದೆ ಹೇಳ್ರಿ, ನಮಗ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಬೇಕಾಗ್ತದ. ಸೊ ಇಲ್ಲಿ ನೋಡ್ರಿ, ಸಿನ್ಸ್ ದ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ಸ್ ಫ್ರಮ್ ದ ಅಪೋಸಿಟ್ ಸೈಡ್ ಟು ದ ಹ್ಯಾಲೋಜನ್, ಅಂದ್ರೆ ಫ್ರಂಟ್ ದಿಂದ ಅಟ್ಯಾಕ್ ಆಗಕ್ಕಾಗಿಲ್ಲ. ಯಾಕೆ ಹೇಳ್ರಿ, ಹ್ಯಾಲೋಜನ್ ಅನ್ನು ತೆಗಿಬೇಕಾಗಿರ್ತದಲ್ಲ. ಸೊ ಅದಕ್ಕಾಗಿ ನ್ಯೂಕ್ಲಿಯೋಫೈಲ್ ಅಪೋಸಿಟ್ ಸೈಡ್ ದಿಂದ ಅಟ್ಯಾಕ್ ಆಗ್ತದೆ. ಇದು ನೋಡ್ರಿ, ಕಾರ್ಬನ್ ಇಲ್ಲಿ ಹ್ಯಾಲೋಜನ್ ಅಟ್ಯಾಚ್ ಇದೆ. ಸೊ ಈ ಸೈಡ್ ಇಂದ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗ್ಬೇಕಲ್ಲ. ಸೊ ಈ ಸೈಡ್ ಅಂದ್ರೆ ಅಪೋಸಿಟ್ ಸೈಡ್ ನಾಗ ಬಲಿಕೆರ್ ಗ್ರೂಪ್ಸ್ ಇರಬಾರ್ದು. ಬಲಿಕೆರ್ ಗ್ರೂಪ್ ಇದ್ದೊಂದು ಏನ್ ಮಾಡ್ತಾವೆ ಹೇಳ್ರಿ, ದೇ ಹಿಂಡರ್ ದ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್. ಹಿಂಡರ್ ಅಂದ್ರ ಸ್ಪೇಸ್ ಬಿಡಂಗಿಲ್ಲ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗಕ್ಕೆ, ಅವಾಗ ರಿಯಾಕ್ಟಿವಿಟಿ ಸ್ಲೋ ಆಗ್ತದೆ. ದಟ್ಸ್ ವೈ the order of reactivity of alkyl halides is primary alkyl halides are more reactive than secondary are more reactive than tertiary. ಈ ಆರ್ಡರ್ ಫಾಲೋ ಆಗ್ತದೆ. ಯಾಕೆ ಹೇಳ್ರಿ, ಪ್ರೈಮರಿ ಒಳಗಡೆ ಜಾಸ್ತಿ ಬಲ್ಕೇರ್ ಗ್ರೂಪ್ ಇರಂಗಿಲ್ಲ, ಅವಾಗ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗೋದು ಜಾಸ್ತಿ ಹಿಂಡರೆನ್ಸ್ ಆಗಂಗಿಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ವಿಚ್ ಇಸ್ ಇನ್ ರಿವರ್ಸ್ ವಿತ್ SN1 mechanism. ಅದ್ರ ಅಪೋಸಿಟ್ ನೇ ಬರ್ತದೆ. ಈ ಪಾಯಿಂಟ್ಸ್ ನಮಗೆ ಗೊತ್ತಿರಬೇಕು. ಯಾವ್ಯಾವ ನೋಡ್ರಿ, why this SN2 mechanism is called as bimolecular nucleophilic substitution? Because the rate of this reaction depends on concentration of both alkyl halide as well as
ನ್ಯೂಕ್ಲಿಯೋಫೈಲ್ ಎರಡೂದ್ರ ಮೇಲೆ ಡಿಪೆಂಡ್ ಇರ್ತದ ಈ ರಿಯಾಕ್ಷನ್ ದ ಸ್ಪೀಡ್. ಅದಕ್ಕಾಗಿ ಬೈಮಾಲಿಕ್ಯುಲರ್ ಅಂತ ಕರೀತಾರೆ. ಇಲ್ಲಿ ಕಾರ್ಬೋಕ್ಯಾಟನ್ ಫಾರ್ಮೇಶನ್ ಆಗಂಗಿಲ್ಲ, ಇದು ಸಿಂಗಲ್ ಸ್ಟೆಪ್ ಒಳಗಡೆ ಆಗ್ತದೆ ಮೆಕ್ಯಾನಿಸಮ್. ಸಿಂಗಲ್ ಸ್ಟೆಪ್ ಆಗದಪ್ಪ ಅಂತಂದ್ರೆ ಇಲ್ಲಿ ಇಂಟರ್ಮೀಡಿಯೇಟ್ ಆಗ್ಲಿಲ್ಲ ಅಂದ್ರೆ ಯಾವ ಸ್ಟೇಟ್ ಬರ್ತದ, ಟ್ರಾನ್ಸಿಷನ್ ಸ್ಟೇಟ್ ಆಗ್ತದೆ. ಟ್ರಾನ್ಸಿಷನ್ ಸ್ಟೇಟ್ ಅಂತಂದ್ರೆ ಇಟ್ ಈಸ್ ದಟ್ ಸ್ಟೇಟ್ ವೇರ್ ಕಾರ್ಬನ್ ಈಸ್ ಬಾಂಡೆಡ್ ವಿತ್ 5 ಡಿಫರೆಂಟ್ ಗ್ರೂಪ್ಸ್. ಓಕೆ, ಅಂದ್ರ ಇಲ್ಲಿ ಏನಾಗ್ತದ್ರಿ, ಬಾಂಡ್ ಬ್ರೇಕಿಂಗ್ ಆಸ್ ವೆಲ್ as ಬಾಂಡ್ ಮೇಕಿಂಗ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಎರಡು ಅಟ್ ಎ ಟೈಮ್ ಆಗ್ತಿರ್ತಾವ. ಹ್ಯಾಲೋಜನ್ ತೆಗೆಯೋದಾಗ್ಲಿ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗೋದಾಗ್ಲಿ ಎರಡು ಅಟ್ ಎ ಟೈಮ್ ಆಗ್ತಾವ. ಇಲ್ಲಿ ವಿ ಡೋಂಟ್ ನೀಡ್ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್. ಯಾಕೆ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ನಮಗ್ ಬ್ಯಾಡ್ ಅಂತಂದ್ರೆ ಇಲ್ಲಿ ಅಯೋನೈಸೇಷನ್ ಆಗತ್ತಿಲ್ಲ, ಎರಡು ಅಟ್ ಎ ಟೈಮ್ ಆಗತ್ತವ. ಆಮೇಲೆ ರೀ ವಿ ನೀಡ್ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಇನ್ ಕೇಸ್ ಆಫ್ SN2 ಮೆಕ್ಯಾನಿಸಮ್. ಯಾಕೆ ನಮಗೆ ಇಲ್ಲಿ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಬೇಕಂತಂದ್ರ ಆ ನ್ಯೂಕ್ಲಿಯೋಫೈಲ್ ಹ್ಯಾಲೋಜನ್ ಅನ್ನು ತೆಗಿಬೇಕು ಮತ್ತು ತಾನು ಬಾಂಡ್ ಫಾರ್ಮೇಶನ್ ಮಾಡ್ಕೊಳಕ್ ಬೇಕಲ್ಲ, ಅದಕ್ಕಾಗಿ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಬೇಕಾಗ್ತದ. ಸೊ ಬೇಸ್ಡ್ ಆನ್ ದಿಸ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಅಲ್ಕೈಲ್ ಹ್ಯಾಲೈಡ್ಸ್ ಈಸ್ ಪ್ರೈಮರಿ ಆರ್ ಮೋರ್ ರಿಯಾಕ್ಟಿವ್ ದನ್ ಸೆಕೆಂಡರಿ ಅಂಡ್ ಸೆಕೆಂಡರಿ ಆರ್ ಮೋರ್ ರಿಯಾಕ್ಟಿವ್ ದನ್ ಟರ್ಷರಿ. ಯಾಕೆ ಈ ಆರ್ಡರ್ ಫಾಲೋ ಮಾಡ್ತಾರಪ್ಪ ಅಂತಂದ್ರೆ ಇಟ್ ಜಸ್ಟ್ ಬೇಸ್ಡ್ ಆನ್ ಸ್ಟೀರಿಕ್ ಹಿಂಡ್ರೆನ್ಸ್. ಓಕೆ, ನಾವು ಮೆಕ್ಯಾನಿಸಮ್ ಯಾವ ತರ ಆಗ್ತದೆ ನಾವು ನೋಡೋಣ ಈಗ. SN2 mechanism. SN2 mechanism. So SN2 mechanism is discussed by taking an example. Example ಯಾವ ತಗೊಳಪ್ಪ ಅಂತಂದ್ರ reaction between ಮಿಥೈಲ್ ಕ್ಲೋರೈಡ್ ಆರ್ ಮಿಥೈಲ್ ಬ್ರೋಮೈಡ್. ನೀವು ಯಾವ್ದು ಬೇಕಾ ತಗೋಬಹುದು. ಮಿಥೈಲ್ ಕ್ಲೋರೈಡ್ ತಗೋರಿ, ಇಲ್ಲ ಅಂತಂದ್ರ ಮಿಥೈಲ್ ಬ್ರೋಮೈಡ್ ತಗೋರಿ. ಮಿಥೈಲ್ ಕ್ಲೋರೈಡ್ ಆರ್ ಮಿಥೈಲ್ ಬ್ರೋಮೈಡ್ ವಿತ್ aqueous sodium hydroxide or potassium hydroxide. So this aqueous sodium hydroxide or potassium hydroxide generates OH minus as nucleophile. The reaction ಬರೀತೀನಿ ನೋಡ್ರಿ. Methyl chloride can be written as CH3Cl plus either aqueous KOH or NaOH. Okay, ಇಲ್ಲಿ ಏನಾಗ್ತದೆ ನೋಡ್ರಿ, ಹ್ಯಾಲೋಜನ್ ಯಾವ್ದೈತ್ರಿ, ಕ್ಲೋರಿನ್ ಅದ. ಇಲ್ಲಿ ಇನ್ಕಮಿಂಗ್ ನ್ಯೂಕ್ಲಿಯೋಫೈಲ್ ಯಾವ್ದದ, OH minus. This OH minus replaces halogen. ಅವಾಗ ಏನ್ ಫಾರ್ಮೇಶನ್ ಆಗ್ತದ್ರೆ ಇಲ್ಲಿ CH3OH plus K plus sign Cl minus will be eliminated as KCl. This compound is called as commonly methyl alcohol, or you can also call it as hydrolysis of methyl chloride. ಹಂಗೂ ಕರಿಬಹುದಾ. It is called as methyl chloride. Now let us discuss about its mechanism. ಮೆಕ್ಯಾನಿಸಮ್ ನಾನು ನಿಮ್ಗೆ ಆಲ್ರೆಡಿ ಪಾಯಿಂಟ್ಸ್ ಹೇಳಿ, ನಿಮ್ಗೆ ಏನಂತ ಪಾಯಿಂಟ್ಸ್ ಏನ್ ಹೇಳ್ರಿ, ಇಟ್ ಈಸ್ ಅ ಸಿಂಗಲ್ ಸ್ಟೆಪ್ ಮೆಕ್ಯಾನಿಸಮ್. ಸಿಂಗಲ್ ಸ್ಟೆಪ್ನಾಗ ಆಗತ್ತಪ್ಪ ಅಂತಂದ್ರೆ ಟ್ರಾನ್ಸಿಷನ್ ಸ್ಟೇಟ್ ಆಗ್ತದ. ಟ್ರಾನ್ಸಿಷನ್ ಸ್ಟೇಟ್ ಆಯ್ತಪ್ಪ ಅಂದ್ರೆ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಯಾವ್ದಂತೂ ನಾನು ನಿಮಗೆ ಹೇಳಿ. ಅದನ್ನ ಬರೀತಾನೆ ನೋಡ್ರಿ. ಇಲ್ಲಿ ಮಿಥೈಲ್ ಕ್ಲೋರೈಡ್ ಬರೆಯೋಣ. ನಾ ಎಕ್ಸ್ಪಾಂಡೆಡ್ ಫಾರ್ಮ್ ನ ಬರ್ಕೋತಾನೆ. ನೋಡ್ರಿ, CH3Cl. ಓಕೆ, CH3Cl ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗ್ತಿರ್ತದೆ. ಓಕೆ, ದಿಸ್ ಇಸ್ ದ ಸ್ಲೋ ಸ್ಟೆಪ್. ಫಸ್ಟ್ ಸ್ಟೆಪ್ ಅನ್ಕಿತನೋ ಇಲ್ಲಿ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗ್ತಿರ್ತದಲ್ಲ, ಅದ ಸ್ಟೆಪ್ ಅದೇನಪ್ಪಾ ಅಂತಂದ್ರ ಸ್ಲೋವೆಸ್ಟ್ ಸ್ಟೆಪ್ ಇಸ್ ಆಲ್ವೇಸ್ ಕಾಲ್ಡ್ ಆಸ್ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಹಂಗಾರೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗ್ತಿರ್ತದ ಮತ್ತೆ Cl ಮೈನಸ್ ಹೋಗ್ತಿರ್ತದ. ನ್ಯೂಕ್ಲಿಯೋಫೈಲ್ ನೋಡ್ರಿ ಫ್ರಂಟ್ ದಿಂದ ಅಟ್ಯಾಕ್ ಆಗಕ್ ಬರಂಗಿಲ್ಲ. ಯಾಕಂದ್ರ ಲಿವಿಂಗ್ ಗ್ರೂಪ್ is also halogen which carries negative charge and incoming nucleophile is also carries negative charge. ಎರಡೂದ್ರ ನಡು ರಿಪಲ್ಷನ್ ಆಗ್ತದಲ್ಲ, ಈ ನ್ಯೂಕ್ಲಿಯೋಫೈಲ್ ಅಪೋಸಿಟ್ ಸೈಡ್ ದಿಂದ ಅಟ್ಯಾಕ್ ಆಗ್ತಿರ್ತದ. ಓಕೆ, ಅಪೋಸಿಟ್ ಸೈಡ್ ದಿಂದ ಅಟ್ಯಾಕ್ ಆಗ್ಬೇಕು. ಇದು ಅಟ್ಯಾಕ್ ಆಗುವಾಗ ಇಲ್ಲಿ ಬಲ್ಕಿಯರ್ ಗ್ರೂಪ್ಸ್ ಇರಬಾರ್ದು. ಅಂದ್ರೆ ಬಿಗ್ಗರ್ ಗ್ರೂಪ್ಸ್ ಇದ್ದು ಅಂತಂದ್ರ ಈ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗೋದನ್ನ ಹಿಂಡರ್ ಮಾಡ್ತಾವ, ಅಂದ್ರೆ ಸ್ಟಾಪ್ ಮಾಡ್ತಾವ. ಇಲ್ಲಿ ಬಲ್ಕಿಯರ್ ಗ್ರೂಪ್ಸ್ ಇಲ್ಲ. ಈಗ ಯಾವ ತೊಂದಿದ್ರಿ, ಹೈಡ್ರೋಜನ್ಸ್, ರೈಟ್. ಈ ನ್ಯೂಕ್ಲಿಯೋಫೈಲ್ ಅಪೋಸಿಟ್ ಸೈಡ್ ದಿಂದ ಅಟ್ಯಾಕ್ ಆಗತ್ತಪ್ಪ ಅಂತಂದ್ರ the nucleophile starts forming a bond with that carbon atom. ಇದ್ರ ಜೊತೆ ಕಾರ್ಬನ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತದ. ಈ ಕ್ಲೋರಿನ್ ಡಿಪಾರ್ಟ್ ಆಗಕ್ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಡಿಟ್ಯಾಚ್ ಆಗ್ತದ. ಸೊ ಬ್ರೇಕಿಂಗ್ ಆಫ್ ಬಾಂಡ್ ಬಿಟ್ವೀನ್ ಕ್ಲೋರಿನ್ ಟೇಕ್ಸ್ ಪ್ಲೇಸ್. ಅಂದ್ರೆ ಇಲ್ಲಿ ಹೈಡ್ರೋಜನ್ಸ್ ಇದಾವ, ಇಲ್ಲಿ ಆಲ್ರೆಡಿ CH3 ಇದೆ. ನೋಡ್ರಿ ಏನೇನಾಗತೈತಿ ನೋಡ್ರಿ, OH started forming a bond with this carbon atom. Chlorine started detaching from this carbon atom. ಹಂಗಾರ ನೋಡ್ರಿ, ಬಾಂಡ್ ಫಾರ್ಮೇಶನ್ ಆಸ್ ವೆಲ್ ಆಸ್ ಬಾಂಡ್ ಬ್ರೇಕಿಂಗ್ ಆರ್ ಟೇಕಿಂಗ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಈಗ ನೋಡ್ರಿ, ಈ ಕಾರ್ಬನ್ ಎಷ್ಟು ಬಾಂಡ್ಸ್ ಅಟ್ಯಾಚ್ ಆಗಿದೆ ನೋಡ್ರಿ, 1 2 3 4 5, ರೈಟ್. 5 ಇರಂಗಿಲ್ಲ, ಆಕ್ಚುಲಿ ವೆಲೆನ್ಸಿ ಅಂದ್ರೆ 4 ಇರ್ಬೇಕಾಗ್ತದೆ. ಸೊ ಇಲ್ಲಿ 5 ಬಾಂಡ್ಸ್ ಇದಾವಪ್ಪ ಅಂದ್ರೆ ದಿಸ್ ಸ್ಟೇಟ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸಿಷನ್ ಸ್ಟೇಟ್. Right. Transition state is that state which is called as imaginary state
where carbon is bonded with 5 different groups, 5 groups or atoms. ಈ ಸ್ಟೆಪ್ ಏನಪ್ಪಾ ಅಂದ್ರೆ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ನಾವು therefore ರೇಟ್ ಯಾವ ತರ ಬರಿಬಹುದು ನೋಡ್ರಿ ಇಲ್ಲಿ, ರೇಟ್ is equal to K into concentration of ಮಿಥೈಲ್ ಕ್ಲೋರೈಡ್ as well as ನ್ಯೂಕ್ಲಿಯೋಫೈಲ್ ಎರಡು ಇನ್ವಾಲ್ವ್ಮೆಂಟ್ ಆಗಿದಾವ ಈ ಸ್ಟೆಪ್ ಒಳಗಡೆ. ಸೊ ಅವಾಗ ಏನ್ ಬರಿಬೇಕ್ರಿ ಇಲ್ಲಿ CH3Cl ಆಮೇಲೆ ರೀ ನ್ಯೂಕ್ಲಿಯೋಫೈಲ್ ಅನ್ನು ಇನ್ವಾಲ್ವ್ಮೆಂಟ್ ಆಗತ್ತಿದೆ. ಸೊ ಆರ್ಡರ್ ಆಫ್ ದಿಸ್ ರಿಯಾಕ್ಷನ್ ವಿಲ್ ಬಿ 1 plus 1 ಅಂದ್ರೆ 2 ಆಗ್ತದೆ. ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಆಸ್ SN2 ಮೆಕ್ಯಾನಿಸಮ್. ಇನ್ನ ಫರ್ದರ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಇಟ್ ಈಸ್ ದ ಫಾಸ್ಟೆಸ್ಟ್ ಸ್ಟೆಪ್. ಹಿಯರ್ ದ ಟ್ರಾನ್ಸಿಷನ್ ಸ್ಟೇಟ್ ಡಿಕಂಪೋಸಸ್ ಟು ಗಿವ್ ಪ್ರಾಡಕ್ಟ್. ಅಂದ್ರೆ ಇದು ಕ್ಲೋರಿನ್ ಹೋಗ್ತದ, OH ಇದ್ರ ಜೊತೆ ಬಾಂಡ್ ಫಾರ್ಮೇಶನ್ ಮಾಡ್ಕೊತದ. ಸೊ OH C H H and H plus Cl minus. ಈಗ ನೋಡ್ರಿ ಕಾನ್ಫಿಗರೇಷನ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಇನ್ವರ್ಟೆಡ್. ಕಾನ್ಫಿಗರೇಷನ್ ಅಂತಂದ್ರ ದ ಪ್ಲೇಸ್ ಆಫ್ ಹೈಡ್ರೋಜನ್ಸ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಇನ್ವರ್ಟೆಡ್. ಹೆಂಗ್ ಹೇಳ್ರಿ, ಈ ಸೈಡ್ ಇದ್ದು ಹೈಡ್ರೋಜನ್ಸ್ ಎಲ್ಲ ಈ ಸೈಡ್ ನ ಬರ್ದನಿ. ಯಾಕಪ್ಪ ಅಂತಂದ್ರ ನ್ಯೂಕ್ಲಿಯೋಫೈಲ್ ಅಪೋಸಿಟ್ ಸೈಡ್ ದಿಂದ ಅಟ್ಯಾಕ್ ಆದಾಗ ಈ ಕ್ಲೋರಿನ್ ಹೋದ ಕೂಡಲೇ ಈ ಸೈಡ್ ಬಂದವು, ರೈಟ್? ಸೊ ಸಿನ್ಸ್ ದ ನ್ಯೂಕ್ಲಿಯೋಫೈಲ್ is attacking from the back side or from the opposite side, the configuration of the product will be inverted, right? That's why we can call it as inversion of configuration. You can call it as inversion of configuration. This inversion of configuration is also called as Walden inversion. This is called as Walden inversion. Okay. So ನೀವಿಷ್ಟು ಬರೆದ್ರಪ್ಪ ಅಂತಂದ್ರೆ ನಿಮಗೆ 3 marks ಕೊಡ್ತಾರೆ. So this is about SN2 mechanism. The order of reactivity of alkyl halides is primary are more reactive than secondary, secondary are more reactive than tertiary. ಯಾಕೆ ಈ ಆರ್ಡರ್ ಫಾಲೋ ಮಾಡಬೇಕಂತಂದ್ರ since the nucleophile is attacking from the opposite side, right? There should not be any bulkier groups. If bulkier groups are present, the attack of nucleophile will be hindered. ಅಂದ್ರೆ nucleophile attack ಆಗಂಗಿಲ್ಲ. ಅದಕ್ಕಾಗಿ this is the order of reactivity of alkyl halides followed in case of SN2 mechanism.